ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಗೊಂದಲ. ಡಿನ್ನರ್ ಮೀಟಿಂಗ್ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇರ ಮಾತು. ಇದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟ ಡಿಕೆ ಶಿವಕುಮಾರ್ ಅವರು. ಸುರ್ಜೇವಾಲಾ ಸಭೆ, ಎಲ್ಲರೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ ಮಲ್ಲಿಕಾರ್ಜುನ್ ಖರ್ಗೆ. ಸರ್ಕಾರದ ಮಂತ್ರಿಗಳು ಅಧಿಕಾರದ ಬಗ್ಗೆ ತಲೆ ಕೆಡಿಸಿಕೊಂಡಿರುವಾಗಲೇ ದೂರದಲ್ಲೆಲ್ಲೋ ಕೇಳ್ತಾ ಇದ್ದಂತ ಭಯಂಕರ ದರೋಡೆ ಪ್ರಕರಣಗಳು ಸರಣಿಯಾಗಿ ರಾಜ್ಯದಲ್ಲಿ ಈ ವಾರ ನಡೆದಿವೆ. ಮಾತ್ರವಲ್ಲ, ಅಮಾಯಕನ ಜೀವ ಕೂಡ ಹೋಗಿದೆ. ಇದು ರಾಜ್ಯದ ಈ ವಾರದ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ದೆಹಲಿ ಚುನಾವಣೆ ಕಣ ರಂಗೇರ್ತಾ ಇದ್ದು ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಈ ನಡುವೆ ಚುನಾವಣಾ ಆಯೋಗದ ಮೇಲಿನ ಅಪನಂಬಿಕೆ ಇನ್ನೂ ಹೆಚ್ಚಾಗುವಂತೆ ಅದರ ನಡವಳಿಕೆ ಇದೆ. ಇದರ ನಡುವೆನೇ ರಾಜ್ಯದಲ್ಲಿ ನಡೆದಂತ ದರೋಡೆ ಪ್ರಕರಣದಂತೆಯೇ ರಾಷ್ಟ್ರಮಟ್ಟದಲ್ಲಿ ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ವ್ಯಕ್ತಿಯೊಬ್ಬ ಇರಿದು ಪರಾರಿಯಾಗಿರೋ ಘಟನೆ ಕೂಡ ವರದಿಯಾಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಧಿಕಾರದ ಆಂತರಿಕ ಕಚ್ಚಾಟ ಕಳೆದ ವಾರದ ಡಿನ್ನರ್ ಮೀಟಿಂಗ್ ಅನ್ನ ಮುಗಿಸಿ ಈ ವಾರ ಮತ್ತೊಂದು ಮಗ್ಗಲನ್ನ ಬದಲಿಸಿತ್ತು. ಈ ವಾರ ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಬಾಣ ಬಿಟ್ಟ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬೇಡಿಕೆಯನ್ನ ಇಟ್ಟರು. ಪಕ್ಷ ಸಂಘಟನೆ ಆಗಬೇಕು ಅಂತಂದ್ರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಹೇಳಿದ್ರು. ಇದಕ್ಕೆ ಸಚಿವರಾದ ಕೆಎನ್ ರಾಜಣ್ಣ, ಪರಮೇಶ್ವರ್ ಅವರು ಕೂಡ ಬೆಂಬಲವನ್ನ ಸೂಚಿಸಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮನ್ನೇ ಉದಾಹರಣೆಯನ್ನಾಗಿ ತೆಗೆದುಕೊಂಡು ತಮಗೆ ಕೆಪಿಸಿಸಿ ಅಧ್ಯಕ್ಷ ಅಥವಾ ಸಚಿವ ಸ್ಥಾನ ಎರಡರಲ್ಲಿ ಒಂದನ್ನು ಉಳಿಸಿಕೊಳ್ಳುವಂತೆ ಹೈಕಮಾಂಡ್ ಆ ಸಂದರ್ಭದಲ್ಲಿ ಹೇಳಿತ್ತು. ಆಗ ನಾನು ಸಚಿವ ಸ್ಥಾನವನ್ನ ಬಿಟ್ಟು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಉಳಿಸ್ಕೊಂಡಿದ್ದೆ ಅಂತ ನೆನಪು ಮಾಡಿಕೊಂಡ್ರು. ಆದರೆ ಇದೆಲ್ಲದಕ್ಕೂ ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾನೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೂಲಕನೇ ಉತ್ತರವನ್ನು ಕೊಟ್ಟರು. ತಾವು ಯಾವುದನ್ನೂ ಕೇಳು ಪಡೆದಿಲ್ಲ, ತಮ್ಮ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ಪರೋಕ್ಷವಾಗಿ ಕುಟುಕಿದ್ರು. ಈ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತಂತ ಹೈಕಮಾಂಡ್ ತಕ್ಷಣವೇ ಎಂಟ್ರಿ ಕೊಡ್ತು. ಕಳೆದ ವಾರ ಬಂದಿದ್ದ ಉಸ್ತುವಾರಿ ಸುರ್ಜೇವಾಲಾ ಈ ವಾರ ಮತ್ತೆ ಬಂದು ಬೆಳಗಾವಿಯಲ್ಲಿ ಸಭೆಯನ್ನು ನಡೆಸಿದ್ರು. ಇಲ್ಲಿ ಎಲ್ಲರೂ ಕೂಡ ಸದ್ಯಕ್ಕೆ ಬಾಯಿಗೆ ಬೀಗ ಹಾಕೊಳ್ಳುವಂತೆ ಖಡಕ್ ಸೂಚನೆ ನೀಡಿದ್ದಾರಂತೆ. ಖುದ್ದು ಇದನ್ನ ಡಿಕೆ ಶಿವಕುಮಾರೇ ಹೇಳಿದ್ದಾರೆ. ಸುರ್ಜೇವಾಲಾ ಅವರ ಮೀಟಿಂಗ್ ನಂತರ ಎಲ್ಲಾ ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಮತ್ತೊಂದು ಕಡೆ ಕೊಟ್ಟ ಕೆಲಸವನ್ನ ಮೊದಲು ಮಾಡಿ, ಯಾರನ್ನ ಬದಲಾಯಿಸಬೇಕು, ಯಾವಾಗ ಬದಲಾಯಿಸಬೇಕು, ಏನ್ ತೀರ್ಮಾನ ತಗೋಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದೊಂದು ಬ್ರೇಕ್ ಅಂತ ಅನ್ನಿಸ್ತಾ ಇದ್ರು ಕೂಡ ಇದರ ಮುಂದುವರೆದ ಭಾಗವನ್ನ ನಾವು ಸದ್ಯದಲ್ಲೇ ನಿರೀಕ್ಷೆ ಮಾಡಬಹುದು. ಈ ನಡುವೆ ಮೂಡಾ ಪ್ರಕರಣದಲ್ಲಿ ಇಡಿ ಸುಮಾರು 300 ಕೋಟಿ ರೂಪಾಯಿ ಮೌಲ್ಯದ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದೆ. ಸಿದ್ದರಾಮಯ್ಯ ಅವರಿಗೆ ಕಂಟಕವಾಗಿ ಪರಿಣಮಿಸಿರೋ ಮೂಡಾ ಅವರ ಕುರ್ಚಿಯನ್ನ ಕಸಿಯಲೂಬಹುದು. ಸಿಬಿಐ ತನಿಖೆಯ ತೂಗುಗತಿ ಕೂಡ ಅವರ ಮೇಲಿದೆ. ಈ ಎಲ್ಲ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಸುತ್ತ ಚರ್ಚೆ ಜೋರಾಗಿ ನಡೀತಾ ಇದೆ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ನಡೆದಿರುವಾಗಲೇ ಬದಲಾವಣೆಯ ಲಾಭ ದಲಿತರಿಗೆ ಸಿಗಲೇಬೇಕು ಅನ್ನೋ ನಿರ್ಣಯಕ್ಕೆ ಬಂದಿರುವ ದಲಿತ ನಾಯಕರು ಈ ಬಾರಿ ಎಲ್ಲ ಸೂಚನೆಗಳ ಆಚೆನೂ ತಮ್ಮದೇ ಕಾರ್ಯಸೂಚಿಯನ್ನ ಹೊಂದಿರುವುದಂತೂ ಪಕ್ಕ. ಮತ್ತದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲವೂ ಇದ್ದಂತೆ ಕಾಣಿಸ್ತಾ ಇದೆ. ಅಧಿಕಾರ ಹಸ್ತಾಂತರ ಮಾಡಬೇಕಾದಂತ ಸಂದರ್ಭ ಏನಾದ್ರೂ ಬಂತು ಅಂತಂದ್ರೆ ಅದು ಅಧಿಕಾರ ಅಹಿಂದ ವರ್ಗಕ್ಕೆ ಮತ್ತೆ ಸಿಗಬೇಕು ಅನ್ನೋದು ಈ ಗುಂಪಿನ ಪ್ರಬಲ ಒತ್ತಾಯ ಆಗಿರಲಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಶ್ರಮ, ಪಕ್ಷದ ನಿಷ್ಠೆ, ಮತ್ತೊಂದ್ ಕಡೆ ಕಾಂಗ್ರೆಸ್ನ ಬಲವೇ ಆಗಿರುವ ಅಹಿಂದ ಸಮುದಾಯ. ಇವೆರಡರ ನಡುವಿನ ಸಮನ್ವಯತೆನೇ ದೊಡ್ಡ ಸವಾಲು. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಡಿಕೆ ವರ್ಸಸ್ ಜಾರಕಿಹೊಳಿ ಬ್ರದರ್ಸ್ ಅಂತೂ ಇದ್ದೇ ಇದೆ. ಮತ್ತದರ ಒಳಗೆ ಬೆಳಗಾವಿಯ ಸಾಹುಕಾರ್ತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು ಬಹಳ ಮುಖ್ಯವಾದ ಪಾತ್ರ. ಸಿಎಲ್ಪಿ ಸಭೆಯಲ್ಲಿ ಡಿಸಿಸಿ ಕಟ್ಟಡ ವಿಚಾರಕ್ಕೆ ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ನಡುವೆ ಮಾತಿನ ಕದನ ಕೂಡ ನಡೆದಿತ್ತು. ಈ ಹಿಂದೆ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಮೇಲಾಗೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಗುಡುಗಿದ್ದೂ ಇದೆ. ಇದೆಲ್ಲದಕ್ಕೂ ಮುಂಚಿನ ರಮೇಶ್ ಜಾರಕಿಹೊಳಿ ಅವರ ಹನಿ ಟ್ರ್ಯಾಪ್ ಹಿಂದೆ ಇದ್ದಿದ್ದು ಡಿಕೆ ಶಿವಕುಮಾರ್ ಅನ್ನೋ ಸಿಟ್ಟು ಈಗಲೂ ಕೂಡ ಇದೆ. ಆದರೆ ಈ ಅಧಿಕಾರದ ಹಿಂದೆ ಬಿದ್ದು ಈ ಗೊಂದಲ ಹೀಗೆ ಮುಂದುವರೆದ್ರೆ ಅದು ಆಡಳಿತದ ಮೇಲೆ ಪರಿಣಾಮ ಬೀರೋದಷ್ಟೇ ಅಲ್ಲ, ಕಾಂಗ್ರೆಸ್ ಭವಿಷ್ಯಕ್ಕೂ ಕೂಡ ಮಾರಕಾನೆ. ಒಂದ್ ಕಡೆ ಸರ್ಕಾರದ ಪ್ರತಿನಿಧಿಗಳು ಅಧಿಕಾರದ ಹಂಚಿಕೆ, ತಮ್ಗೆ ಯಾವ ಸ್ಥಾನ ಸಿಗಬೇಕು, ಅಧಿಕಾರವನ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರುವಾಗಲೇ ಬೀದರ್ ಮತ್ತು ಮಂಗಳೂರಿನ ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಬೀಳಿಸಿದೆ. ನಿಮ್ಮ ಅಧಿಕಾರದ ಗಲಾಟೆಯನ್ನ ಪಕ್ಕಕ್ಕಿಟ್ಕೊಂಡು ಕಾನೂನು ಸುವ್ಯವಸ್ಥೆಯನ್ನ ಮೊದಲು ನೋಡಿ ಅಂತ ಜನ ಹೇಳುವಂತಾಗಿದೆ. ಬೀದರ್ನಲ್ಲಿ ಹಾಡ ಹಗಲೇ ಎಟಿಎಂಗೆ ಹಣವನ್ನ ತುಂಬೋಕ್ ಬಂದ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿ ಸುಮಾರು 83 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಿ ಇಬ್ಬರು ಪರಾರಿಯಾಗಿದ್ದಾರೆ. ಗುಂಡಿನ ದಾಳಿಗೆ ಒಳಗಾದ ಸಿಬ್ಬಂದಿ ಗಿರಿ ಸ್ಥಳದಲ್ಲೇ ಮೃತಪಟ್ಟ
ಮೃತಪಟ್ಟರೆ ಮತ್ತೋರ್ವ ಸಿಬ್ಬಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೀದರ್ ಘಟನೆ ನಡೆದ ಮರುದಿನಾನೇ ಅಂದ್ರೆ ನಿನ್ನೆ ಮಂಗಳೂರಿನ ಉಳ್ಳಾಲದ ಕೆಸಿ ರೋಡ್ನಲ್ಲಿರುವ ಕೋಟೆಕಾರ್ ಬ್ಯಾಂಕ್ಗೆ ಮಧ್ಯಾಹ್ನನೇ ನುಗ್ಗಿದ ದುಷ್ಕರ್ಮಿಗಳ ತಂಡ ಸುಮಾರು 10 ಕೋಟಿ ರೂಪಾಯಿನಷ್ಟು ಹಣ ಮತ್ತು ಚಿನ್ನದೊಂದಿಗೆ ಪರಾರಿಯಾಗಿದೆ. ಎರಡೂ ಪ್ರಕರಣದ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವು ರಚನೆಯಾಗಿದೆ. ಎರಡೂ ಪ್ರಕರಣ ಬ್ಯಾಂಕ್ ಹಣವನ್ನೇ ಗುರಿಯಾಗಿಸಿ ನಡೆದಿದೆ. ಮತ್ತಿದು ಸಂಘಟಿತ ಮತ್ತು ಯೋಜಿತ ಅಪರಾಧ. ಬೀದರ್ನಲ್ಲಿ ಹಣ ತುಂಬೋಕೆ ಬರುವಾಗ ವಾಹನದಲ್ಲಿ ಗನ್ಮ್ಯಾನ್ ಇರಬೇಕಿತ್ತು. ಮತ್ತೊಂದು ಕಡೆ ಕೋಟೆಕಾರ್ ಬ್ಯಾಂಕ್ನಲ್ಲಿ ಸಿಸಿಟಿವಿನೇ ಹಾಳಾಗಿತ್ತಂತೆ. ಇಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸೋದು ನಿರ್ಲಕ್ಷ್ಯ. ಜನರ ಹಣಕ್ಕೆ ಭದ್ರತೆಯನ್ನು ಒದಗಿಸೋಕೆ ಬ್ಯಾಂಕ್ ಕೂಡ ವಿಫಲ ಆಗಿದೆ. ಬ್ಯಾಂಕ್ ಅಂತಂದ್ರೇನೆ ನಂಬಿಕೆ, ಆದ್ರೆ ಆ ನಂಬಿಕೆಯನ್ನೇ ಉಳಿಸಿಕೊಳ್ಳುವಲ್ಲಿ ಬ್ಯಾಂಕ್ಗಳು ವಿಫಲವಾಗ್ತಿವೆ. ತಮ್ಮ ಚೂರುಪಾರು ಹಣ ಚಿನ್ನಾಭರಣ ಬ್ಯಾಂಕ್ನಲ್ಲಿ ಇಟ್ಟು ನೆಮ್ಮದಿಯಾಗಿರುವ ದಿನಗಳು ಮುಗಿದಂತೆ ಕಾಣಿಸ್ತಿದೆ. ಹಾಡ ಹಗಲೇ ಎಲ್ಲರ ಎದುರಿಗೇನೆ ದರೋಡೆ ನಡೆಸಿ ಪರಾರಿಯಾಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಜನರ ಹಣ ಮತ್ತು ಪ್ರಾಣಕ್ಕೆ ಭದ್ರತೆಯನ್ನು ಒದಗಿಸೋ ಕೆಲಸ ಬ್ಯಾಂಕ್ ಮತ್ತು ಪೊಲೀಸರಿಂದ ಆಗಬೇಕಿದೆ. ಸರ್ಕಾರ ತಮ್ಮೊಳಗಿನ ಕಚ್ಚಾಟವನ್ನ ಬಿಟ್ಟು ಆಡಳಿತದ ಕಡೆ ಗಮನ ಕೊಡಬೇಕು. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಈ ವಾರದ ಸುದ್ದಿಗಳನ್ನ ನಾವು ಗಮನಿಸೋದಾದ್ರೆ, ದೆಹಲಿ ಚುನಾವಣೆ ದಿನದಿಂದ ದಿನಕ್ಕೆ ರಂಗನ್ನ ಪಡೆದುಕೊಳ್ತಾ ಇದೆ. ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗಿದೆ. ಎಲ್ಲ 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಫೆಬ್ರವರಿ 5ನೇ ತಾರೀಕು ಮತದಾನ ಆಗಲಿದ್ದು ಫೆಬ್ರವರಿ 8ಕ್ಕೆ ಫಲಿತಾಂಶ ಪ್ರಕಟ ಆಗತ್ತೆ. ಆಮ್ ಆದ್ಮಿ ಪಾರ್ಟಿ, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಈ ಬಾರಿ ಏರ್ಪಡ್ತಾ ಇದೆ. ಗೆಲುವಿಗಾಗಿ ಪಕ್ಷಗಳ ಹೋರಾಟ ಒಂದ್ ಕಡೆ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಈ ನಡುವೆ ಚುನಾವಣಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಪ್ರಶ್ನೆಗಳನ್ನ ಎತ್ತಿದೆ. ಮತದಾರರ ಪಟ್ಟಿಯಲ್ಲಿ ಅಕ್ರಮವಾಗಿ ಜನರನ್ನ ಸೇರಿಸಿರೋದು ಮತ್ತು ಪಟ್ಟಿಯಿಂದ ಹಲವರ ಹೆಸರನ್ನ ತೆಗೆದಿರೋದ್ರ ಬಗ್ಗೆ ದಾಖಲೆ ಸಮೇತ ಎಎಪಿ ಪ್ರತಿಪಾದನೆ ಮಾಡಿತ್ತು. ಮತ್ತು ಬಿಜೆಪಿ ಚುನಾವಣಾ ಆಯೋಗವನ್ನ ತಪ್ಪು ದಾರಿಗೆ ಎಳೆದಿದೆ ಅಂತ ಕೂಡ ವಾದಿಸಿತ್ತು. ಮತ್ತೊಂದು ಕಡೆ ಬಿಜೆಪಿ ಕೂಡ ರೋಹಿಂಗ್ಯಾ ಮತ್ತು ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನ ಮತದಾರರ ಪಟ್ಟಿಯಲ್ಲಿ ಎಎಪಿ ಸೇರಿಸಿದೆ ಅಂತ ಆಯೋಗಕ್ಕೆ ದೂರಿತ್ತಿದೆ. ಹೀಗೆ ಆರೋಪ ಮತ್ತು ಪ್ರತ್ಯಾರೋಪಗಳು ಭರ್ಜರಿಯಾಗಿಯೇ ನಡೀತಿದೆ. 5 ಲಕ್ಷ ಮತದಾರರ ಹೆಸರು ಪಟ್ಟಿಯಲ್ಲಿ ಸೇರಿಸೋಕೆ ಮನವಿ ಬಂದಿರೋದು ಮತ್ತು ಅಕ್ಟೋಬರ್ ನಂತರ 3 ಲಕ್ಷ ಹೊಸ ಮತದಾರರನ್ನ ಸೇರಿಸಿರೋ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಎತ್ತಿರುವ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ಸರಿಯಾದ ಉತ್ತರನೇ ಸಿಕ್ಕಿಲ್ಲ. ಹೊಸದಾಗಿ ಸೇರ್ಪಡೆ, ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರೋ ಸಂಖ್ಯೆ, ಅದಕ್ಕೆ ಬಂದಿರುವ ಮನವಿ, ಒಂದೇ ವಿಳಾಸದಿಂದ ನೂರಾರು ಮತದಾರರ ಸೇರ್ಪಡೆಗೆ ಅರ್ಜಿ, ಕೆಲವೇ ಸಂಖ್ಯೆ ಜನರಿಂದ ಸಾವಿರಾರು ಮತದಾರರ ಹೆಸರನ್ನ ತೆಗೆಯುವಂತೆ ಆಯೋಗಕ್ಕೆ ಹೋಗಿರೋ ಮನವಿ, ಇವೆಲ್ಲವನ್ನ ದಾಖಲೆ ಸಮೇತ ಪ್ರಶ್ನೆಯನ್ನು ಮಾಡ್ತಾ ಇದ್ರು. ಆಯೋಗ ಸರಿಯಾದ ಉತ್ತರವನ್ನ ನೀಡದೇ ಇರೋದು ಆಯೋಗದ ನಡೆಯ ಬಗ್ಗೆನೇ ಅನುಮಾನವನ್ನ ಮೂಡಿಸ್ತಾ ಇದೆ. ಮತ್ತು ಬಿಜೆಪಿ ಮತದಾರರ ಪಟ್ಟಿಯನ್ನ ತಿರುಚಿದೆ ಎನ್ನುವ ಕೇಜ್ರಿವಾಲ್ ಆರೋಪಕ್ಕೆ ಪುಷ್ಟಿ ಒದಗಿಸುವಂತೆ ಚುನಾವಣಾ ಆಯೋಗದ ನಡೆ ಇದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನ ನಡೆಸೋದು ಚುನಾವಣಾ ಆಯೋಗದ ಜವಾಬ್ದಾರಿ ಮತ್ತು ಕರ್ತವ್ಯ, ಮತ್ತು ಅದಾದಷ್ಟು ಪಾರದರ್ಶಕವಾಗಿಯೇ ಇರಬೇಕು. ಆದರೆ ಇತ್ತೀಚಿನ ಚುನಾವಣಾ ಆಯೋಗದ ನಡೆ ಹಾಗಿಲ್ಲ. ನಾವು ಕೊಡುವ ಡೇಟಾವಷ್ಟನ್ನೇ ನೀವು ನೋಡಬೇಕು, ಹೆಚ್ಚು ಪ್ರಶ್ನೆಯನ್ನ ಕೇಳಬಾರದು ಅನ್ನುವಂತೆ ಅದರ ನಡವಳಿಕೆ ಇದೆ. ನಿಯಮಗಳಲ್ಲೂ ಬದಲಾವಣೆ ತರಲಾಗಿದೆ. ಇದರಿಂದ ಮುಕ್ತ ಮತ್ತು ನ್ಯಾಯಸಮ್ಮತದ ಬದಲಾಗಿ ರಹಸ್ಯ ಕಾರ್ಯಸೂಚಿ ಚುನಾವಣೆಗಳಾಗಿ ಬದಲಾಗ್ತಾ ಇದೆ. ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಇದು ಜನರಿಂದ ಜನರಿಗಾಗಿ ಮತ್ತು ಜನರಿಗೋಸ್ಕರ ಇರುವುದೇ ಹೊರತು ಹೇಳಿದ್ದಷ್ಟೇ ಕೇಳಬೇಕು ಅನ್ನೋ ಆಯೋಗದ ಏಕಪಕ್ಷೀಯ ನಿರ್ಧಾರದಿಂದ ಅಲ್ಲ. ಇನ್ನು ಈ ವಾರ ರಾಜ್ಯದಲ್ಲಿ ಬೆಚ್ಚಿ ಬೀಳಿಸಿದಂತೆ ರಾಷ್ಟ್ರಮಟ್ಟದಲ್ಲಿ ಕ್ರೈಮ್ ಲೋಕವನ್ನ ಬೆಚ್ಚಿ ಬೀಳಿಸಿದ್ದು ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲಿನ ಚೂರಿ ಇರಿತ. ಬಾಲಿವುಡ್ನ ನಟ ಹೆಚ್ಚಿನ ಭದ್ರತೆ ಇದ್ರು ಅವರ ಮನೆಯೊಳಗೆ ನುಗ್ಗಿ ವ್ಯಕ್ತಿಯೊಬ್ಬ ಸೈಫ್ಗೆ ಚೂರಿ ಇರಿದು ಪರಾರಿಯಾಗಿರೋದು ಇಡೀ ಬಾಲಿವುಡ್ ಮತ್ತು ಮುಂಬೈಯನ್ನೇ ದಂಗು ಬಡಿಸಿದೆ. ಚೂರಿ ಇರಿತಕ್ಕೆ ಒಳಗಾಗಿರೋ ಸೈಫ್ ಅಲಿ ಖಾನ್ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ತಿದ್ದಾರೆ. ಮುಂಬೈನ ಬಾಂದ್ರಾದಲ್ಲೇ ನಡೆದಿರೋ ಈ ಘಟನೆ ಮುಂಬೈ ಪೊಲೀಸರಿಗೂ ಸವಾಲಾಗಿದೆ. ಹಲವು ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಆತ ಮನೆಯೊಳಗೆ ನುಗ್ಗಿ ಬಂದಿರೋ ಬಗ್ಗೆ ಹಲವು ಬಗೆಯ ಊಹೆಗಳು ಈಗಾಗಲೇ ನಡೀತಾ ಇದೆ. ಓರ್ವ ಬಾಲಿವುಡ್ ನಟ, ಅದು ಸಾಮಾನ್ಯ ನಟ ಅಲ್ಲ, ನವಾಬ ಅಂತಾನೆ ಕರೆಸ್ಕೊಳ್ಳೋ ಸೈಫ್ ಮನೆಗೆ ಭದ್ರತೆ ಕೂಡ ಅದೇ ಮಟ್ಟದಲ್ಲಿದೆ. ಒಳಗೆ ಹೋಗೋಕೆ ಹೊರಗೆ ಬರೋಕೆ ಹಿಂದೆ ಮುಂದೆ ಅಷ್ಟೆಲ್ಲ ಬಾಡಿಗಾರ್ಡ್ ಸಿಬ್ಬಂದಿ ಇದ್ರೂ ಕೂಡ ಅವ್ರ ಮನೆಯೊಳಗೆ ನುಗ್ಗಿ ವ್ಯಕ್ತಿಯೊಬ್ಬ ಇರಿದು ನಂತರ ಅಲ್ಲಿಂದ ಪರಾರಿನೂ ಆಗ್ತಾನೆ ಅಂತಾದ್ರೆ ಇಲ್ಲಿ ಹಲವು ಅನುಮಾನಗಳಂತೂ ಕಾಡುತ್ತೆ. ನಾವು ಕೇವಲ ಅನುಮಾನ ಮತ್ತು ಊಹೆಯನ್ನ ಮಾಡಬಹುದಷ್ಟೇ. ಆದ್ರೆ ಈ ಅನುಮಾನವನ್ನ ಪರಿಹರಿಸಬೇಕಾದವರು ಮುಂಬೈನ ಪೊಲೀಸರು. ಅವರಿಗೂ ಕೂಡ ಇದು ಸವಾಲು ಮತ್ತು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಶೀಘ್ರದಲ್ಲೇ ಇದರ ಅಪ್ಡೇಟ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು. ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.